ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಮೇಲೆ ಜ್ಞಾಪಕ ಇಟ್ಕೊಳ್ಳಿ, ಸಾಯಂಕಾಲದಲ್ಲಿ ಹಸು ಪೂಜೆ ಮಾಡಲೇಬೇಕು. ಜಯಮಾತಾ ದರ್ಶಿನಿ ಅಂದರೆ ಮಾತಾ ಇಡೀ ಭೂಲೋಕಕ್ಕೆ ಲೋಕಮಾತಾ ಯಾರೋ ನಮಗೆಲ್ಲರಿಗೂ ರಾಷ್ಟ್ರ ಪಕ್ಷಿ, ರಾಷ್ಟ್ರ ಪ್ರಾಣಿ ಯಾವುದು ಅಂದರೆ ರಾಷ್ಟ್ರ ಪಕ್ಷಿ ಏನೋ ಪರವಾಗಿಲ್ಲ, ಪೀಕಾಕ್ ಅನ್ಬೋದು. ರಾಷ್ಟ್ರ ಪ್ರಾಣಿ ವ್ಯಾಘ್ರ ಮಾಡಿಬಿಡಿ, ಅದಕ್ಕೆ ಎಲ್ಲ ಮಿನಿಸ್ಟ್ರುಗಳು ದೆರೆದವರೆಲ್ಲ MLA ಗಳೆಲ್ಲ ಕ್ರೂರವಾಗಿ ಆವು ಅಂತಿರ್ತಾರೆ, ದೆವ್ಗಳ ಥರ, ಸಿಂಹಗಳು ಹುಲಿಗಳ ಥರ. ಹಂಗಿರಬಾರ್ದು, ಗೋಮಾತಾ ಥರ ಇರಬೇಕು. ಅದಕ್ಕೆ ರಾಷ್ಟ್ರ ಪ್ರಾಣಿ ಇನ್ಮೇಲಾದರೂ ಚೇಂಜ್ ಮಾಡಬೇಕಾ, ನರೇಂದ್ರ ಮೋದಿನೋ ಅವರು ಇರ್ತಕ್ಕಂಥ ಅಮಿತ್ ಶಾನೋ ಪೆದ್ದಂಭಟ್ರೋ ಯಾರ್ಯಾರು ಇದ್ದೀರೋ ಎಲ್ಲ ಸೇರಿಬಿಟ್ಟು ಗೋಮಾತಾ, ನಮ್ಮ ಭಾರತ ದೇಶದ ಗೋಮಾತಾ ಯಾರು ಅಂದರೆ ರಾಷ್ಟ್ರ ಪ್ರಾಣಿ ಆಗಿರ್ತಕ್ಕಂಥ ಹಸು ಮಾಡಬೇಕು. ನೋಡಿ, ಇವತ್ತಿಗೂ ಹಸು ತನ್ನ ಮಕ್ಕಳಿಗೂ ಇಟ್ಕೊಂಡು ನೋಡಿ 4 ಕೆಚ್ಚಲಿರುತ್ತೆ, ಒಂದು ಕೆಚ್ಚಲು ಮೆತ್ತಿಗೆ ಇಟ್ಕೊಂಡಿರ್ತಂತೆ, ಕುಡ್ದೇನೇ ಇರುತ್ತಂತೆ ಹಾಲು. ತನ್ನ ಮಗುಗೆ ಈ ದರ್ದದವ್ರ ಹಿಂಡು ಬಿಡ್ತಾರೆ, ರಕ್ತ ಹಾಕಿ ಹಿಂಡ್ದಂಗೆ ಅದನ್ನು ಹಿಂಡು ಬಿಡ್ತಾರೆ. ಪಾಪ ಅದು ಇವನು ಮುಸ್ಲಿಮು, ಇವನು ಕ್ರಿಶ್ಚಿಯನು, ಇವನು ಹಿಂದೂ, ಇವನು ಪಾರ್ಸಿ ಅಂತ ಹಾಲು ಕೊಡಲ್ಲ, ಅದು ನಿಷ್ಪಕ್ಷಪಾತವಾಗಿ ಕೊಡುತ್ತೆ. ಅಂಥ ಒಂದು ದಯಾಮಯಿಗೆ ನೀವು ಸಾಯಂಕಾಲ ಕಾಲು ತೊಳೆದು ಹಸುನೆಲ್ಲ ತೊಳೆದು ಆ ಬಾಲಕ್ಕೆ ಮಹಾಲಕ್ಷ್ಮಿ ಪೂಜೆ ಮಾಡಿ 5 ಪ್ರದಕ್ಷಿಣೆ ಹಾಕಿ ಕಾಲಿಗೆ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೇನಾದರೂ ಊಟ ಕೊಡಿ. ಏನು ಕೊಡ್ತೀರಾ? ಬಾಳೆಹಣ್ಣು, ಅವಲಕ್ಕಿ, ಅಕ್ಕಿನ ತುಂಬ ತಿಂಬಿಸ್ತಾ ಇರಬೇಡಿ, ಬೇದಿಗಳಾಗತ್ತೆ. ಅದಕ್ಕೆ ನಿಧಾನಕ್ಕೆ ಹಸುವಿಗೆ ಹಣ್ಣುಗಳನ್ನ ಏನಾಗತ್ತೋ ಕೊಡಿ. ಫಸ್ಟ್ ಕ್ಲಾಸಾಗಿ ಒಬ್ಬಟ್ಟು ಮಾಡಿದರೆ ತಗೊಂಡೋಗಿ ಕೊಡಿ. ಒಂದು ಒಳ್ಳೆ ಊಟ ಅದಕ್ಕೆ ಚೆನ್ನಾಗಿ ಕೊಡಿ, ಬೇಡ ಅಂದಿಲ್ಲ, ಅದೇನು ತಿನ್ನಲ್ಲ ಅಂತ. ಲಕ್ಷ್ಮಣ ಒಂದು ಹಸು ಒಳ್ಳೆ ಸೇವೆ ಸಾಯಂಕಾಲ ಮಾಡಿದ್ರಿ ಅಂತ್ಕೊಳ್ಳಿ, ವರಮಹಾಲಕ್ಷ್ಮಿ ಸಂಪೂರ್ಣ ಫಲಪ್ರಾಪ್ತಿರಸ್ತು, ಶಿವನ ಮೇಲೆ ಆಣೆ ಸತ್ಯ. ಗುರುಜಿ, ಒಂದೊಂದು ದೇವರಿಗೆ ಒಂದೊಂದು ಹೂವು ಆಗಲ್ಲ ಅನ್ನೋದಿದೆ. ವರಮಹಾಲಕ್ಷ್ಮಿ ವ್ರತ ಅಥವಾ ಪೂಜೆ ಮಾಡುವಾಗ ಯಾವ ಹೂವು ಮುಡಿಸ್ಬಾರ್ದು? ಯಾವನು ಮುಡಿಸ್ಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಲಕ್ಷ್ಮಿ ಅಕಸ್ಮಾತ್ ನನಗೆ ಹೇಳಿದ್ರೆ ಖಂಡಿತ ನಿನಗೆ ಹೇಳ್ತಿದ್ದೆ. ಅವತ್ತು ಯಾವುದೋ ಅವಳಿಗೆ ಬೇಜಾರು ಮಾಡ್ಕೊಂಡಿಲ್ಲ. ಈಶ್ವರನಿಗೆ ಮಾತ್ರ ಕೇದಿಗೆ ಹೂ ಇಷ್ಟ ಇಲ್ಲ, ಅದು ಯಾಕೆಂದ್ರೆ ಶಾಪ ಹಾಕಿದ್ದ. ಅದಾದ್ಮೇಲೆ ಅವನು ಕ್ಷಮಾಪಣೆ ಕೇಳ್ಕೊಂಡು ಕೇದಿಗೆ ಹೂ ಬ್ರಹ್ಮನ ಜೊತೆ ಹೇಳಿ ನಾನು ಸುಳ್ಳು ಹೇಳ್ಬಿಟ್ಟೆ, ನಾನು ಈಶ್ವರನ ಕೊನೆ ಅಂತ್ಯ ಆದಿಯನ್ನು ನೋಡ್ಬಿಟ್ಟೆ ನಾನು ಅಂತ ಸುಳ್ಳು ಹೇಳ್ಬಿಟ್ಟಿರ್ತಾನೆ, ಅದಕ್ಕೆ ನಾನು ಮುಡಿಸ್ಕೊಳ್ಳಲ್ಲ ಅಂತ ಹೇಳ್ಬಿಡ್ತಾನೆ. ಸರಿ ಆಯಿತು ಅಂತ ಶಿವರಾತ್ರಿಗೆ ಮಾತ್ರ ಕೇದಿಗೆ ಹೂ ನಡೆಸೋದೇ ಹೊರತು ಅದು ಬಿಟ್ಟರೆ ಪರವಾಗಿಲ್ಲ, ಏನು ಯೋಚನೆ ಇಲ್ಲ. ಆದರೆ ಮಿಕ್ಕಿದ ಲಕ್ಷ್ಮಿಗೆ ಎಲ್ಲ ಹೂಗಳು ತುಂಬ ಇಷ್ಟ, ಅದಕ್ಕೆ ಯಾವುದೂ ಇಲ್ಲ. ಆಮೇಲೆ ಲಕ್ಷ್ಮಿಗೆ ತುಂಬ ಇಷ್ಟವಾದ ಹೂಗಳು ಯಾವುದು ಅಂದರೆ, ಇಷ್ಟವಿಲ್ಲದಿರೋ ಹೂ ಯಾವುದೂ ಇಲ್ಲ, ಎಲ್ಲನೂ ಇದೆ. ಆದರೆ ತುಂಬ ಇಷ್ಟವಾದ ಹೂಗಳು ಅಂದರೆ ಪರಿಮಳ. ಹಾವಿಗೆ ಯಾವ್ಯಾವ್ದು ಬಂದ್ಬಿಡತ್ತೆ ನೋಡು, ನಿತ್ಯ ಮಲ್ಲಿಗೆ, ನೈಟ್ ಜಾಸ್ಮಿನ್ನು, ಯಾವ ಹಾವುಗಳು ನಿಮ್ಮ ಪರಿಮಳಕ್ಕೆ ನೋಡಿ, ಜ್ಞಾಪಕ, ವಾಸನೆ ಬೇರೆ ಪರಿಮಳ ಬೇರೆ. ಕೆಲವರು ವಾಸನೆ ಅನ್ಬಿಡ್ತೀರಾ, ಪರಿಮಳ ಅನ್ಬೇಕು, ಘಮ 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 ಅನ್ಬೇಕು. ಅಂಥ ಹೂಗಳು ಯಾವುದಿದೆಯೋ ಲಕ್ಷ್ಮಿ ಅಲ್ಲಿ ವಾಸ ಇರ್ತಾಳೆ. ಅದಕ್ಕೆ ಪಾರಿಜಾತದ ಕೆಳಗೆ ಲಕ್ಷ್ಮೀ ಪೂಜೆ ಮಾಡಬೇಕು. ಸತ್ಯಭಾಮನ ಪೂಜೆ ಮಾಡಬೇಕಂದ್ರೆ ಸಾಕ್ಷಾತ್ ಬಂದಿರತಕ್ಕಂಥದ್ದು ವೈಕುಂಠದಿಂದ, ಸಾಕ್ಷಾತ್ ಅಲ್ಲಿ ಬಂದಿರೋದು ದೇವಲೋಕದಿಂದ. ಅಂಥ ಪಾರಿಜಾತ ಕೃಷ್ಣ ಯಾರಿಗೆ ತಂದ? ಸತ್ಯಭಾಮಾಗೆ ತಂದ. ನೀವು ಅದ್ರ ಕೆಳಗೆ ಹೂ ಬಿಟ್ಟು ಒಂದು ಅರ್ಶಿನ ಕುಂಕುಮ ಹಾಕಿ ಅದು ನಮಸ್ಕಾರ ಮಾಡಿ. ಬನ್ನಿ ಮರದಲ್ಲಿ ಶನಿವಾಸ, ಅವನು ಲಕ್ಷ್ಮೀ ಪೂಜೆ ಮಾಡ್ತಾನಂತೆ, ಕಾಳಿಕಾದೇವಿ ಸ್ವರೂಪದಲ್ಲಿ ಪೂಜೆ ಮಾಡ್ತಾನೆ. ಅಂಥ ದೇವಿನ ಬನ್ನಿ ಮರಕ್ಕೆ ಸಾಯಂಕಾಲದೊತ್ತು ಪೂಜೆ ಮಾಡಿ ಆ ಎಲೆಗಳನ್ನ ದೊಡ್ಡವ್ರಿಗೆ ಇವತ್ತು ಕೊಟ್ಟು ನಮಸ್ಕಾರ ಮಾಡಿಕೊಂಡು, ನೀವು ಆ ದೊಡ್ಡವ್ರಿಗೆ ನಮಸ್ಕಾರ ಮಾಡಿ, ಆ ಎಲೆಗಳನ್ನ ಮಾತ್ರ ದೊಡ್ಡವ್ರು ಕೊಡೋದು, ನೀವು ಅವ್ರ ಕೈಲಿ ಆಶೀರ್ವಾದ ತೊಗೊಳ್ಳಿ. ಲಕ್ಷ್ಮಿ ವಾಸಕ್ಕಲ್ಲ. ನೀವೆಲ್ಲರೂ ಲಕ್ಷ್ಮಿ ದುಡ್ಡು ಕೊಡ್ತಾರೆ, ನೋಟ್ ಕೊಡ್ತಾರೆ, 2,000 ಕೊಡ್ತಾರೆ, 500,000 ಕೊಡ್ತಾರಲ್ಲ, ಅವ್ರ ಆಶೀರ್ವಾದ ಇರುತ್ತಲ್ಲ, ಸಮೃದ್ಧಿ. ನಿನ್ನ ಜೀವನದಲ್ಲಿ ಯಾವತ್ತು ಫುಲ್ ಸ್ಟಾಪ್ ಆಗುತ್ತೆ, ಅದು ಮತ್ತೆ ಕಾಮ ಆಗಬೇಕು. ನಿಂತೋಗಿರೋ ಜೀವನ ಮತ್ತೆ ಬೆಳಗಾಗಬೇಕು, ಕತ್ಲಾಗಿರೋ ಜೀವನ ಮತ್ತೆ ಬೆಳಗಬೇಕು ಅನ್ನೋದಕ್ಕೆಲ್ಲ ಸಾಕ್ಷಿ ರೂಪ ಸಾಕ್ಷಾತ್ ಮಹಾಲಕ್ಷ್ಮಿ. ಅಂತ ಒಂದು ಲಕ್ಷ್ಮಿಗೆ ನಿಮಗೆಲ್ಲ ಕೃಪಾಶೀರ್ವಾದ ಆಗಲಿ. ಈ ಮುಖಾಂತರವಾಗಿ ನೀವೇನು ಅಂದರೆ, ನಾವು ಇವತ್ತು ಗ್ಯಾರಂಟಿ ಮುಖಾಂತರವಾಗಿ ನಿಮಗೆಲ್ಲರಿಗೂ ಯಾಕೆ ಮೊದಲೇ ಸೂಚನೆ ಕೊಟ್ಬಿಡ್ತೀವಿ, ಹೇಳ್ಬಿಡ್ತೀವಿ. ಇಂಥದ್ದೆಲ್ಲ ಸಣ್ಣ ಪುಟ್ಟದ್ದೆಲ್ಲ ರೋಪದೋಷಗಳು ನೀವು ಮಾಡ್ಕೊತೀರಾ, ಪೆದ್ದುಗಳ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಸೂಪರ್ ಆಗಿರ್ತೀರಾ, ಸಂತೋಷವಾಗಿರ್ತೀರಾ, ಆನಂದವಾಗಿರ್ತೀರಾ ಅನ್ನೋದೇ ವಿಶೇಷತೆ. ಸುಗಂಧ ಭರಿತವಾದ ಎಲ್ಲಾ ಹೂವುಗಳು ಖಂಡಿತ ಇಡ್ಬೋದು. ಗುರುಜಿ, ಇನ್ನೊಂದು ಪ್ರಶ್ನೆ ಏನಂದ್ರೆ, ಉಪವಾಸ ಮಾಡ್ಬೇಕಾ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಉಪವಾಸ ಇರ್ಬೇಕಾ, ಹೆಂಗೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಏನ್ ಹೇಳುತ್ತೆ ಸೌಖ್ಯ? ಉಪವಾಸ ಹೆಣ್ಮಕ್ಳು ಮಾಡಬಾರ್ದು, ಅದರಲ್ಲೂ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಒಣಗಬಾರ್ದು ಅಂತ ಹೇಳುತ್ತೆ. ಅವ್ರ ಅಕಸ್ಮಾತ್ ದಿನಗಳು ನಿಂತೋದ್ರೆ ಆವಾಗ ಉಪವಾಸ ಮಾಡ್ಬೋದು. ದಿನಗಳು ಇರ್ತಕ್ಕಂಥವಳು ನಿತ್ಯಲಕ್ಷ್ಮಿ ಅಂತ ಅರ್ಥ. ಅವಳು ಒಣಗಿದ್ರೆ ಸಂಸಾರ ಒಣಗೋಗುತ್ತೆ. ಅವಳು ಕನಿಷ್ಠ ಪಕ್ಷ ಹಾಲು ಹಣ್ಣುಗಳಾದರೂ ತಗೋಬೇಕು. ಏನು ತಗೊಳ್ಳದೇ ಇದ್ರು ಹಾಲು ಹಣ್ಣಾದರೂ ತಿಂದ್ಬಿಟ್ಟು ಮಾಡ್ಬೇಕಂತೆ. ಉಪವಾಸದಲ್ಲಿ ಮಾಡಿದ್ರೆ ಅಯ್ಯೋ ಬೇಜಾರು ಅಂತ ಬೇಜಾರು ಮಾಡಿದಾಗ ಅವಳು ಅಯ್ಯೋ ಅಂದ್ಕೊಂಡು ಮಾಡಿದ್ರೆ ಪೂಜಾ ಫಲ ಸಿಗಲ್ಲಂತೆ. ಅವಳು ಅದಕ್ಕೆ ಶೆಟ್ರ ಮನೇಲಿ ಒಂದು ಹೇಳ್ತಾರೆ, ಅಹಂ ಲಕ್ಷ್ಮೀ ಚ ವಿದ್ಮಹೇ ಲಕ್ಷ್ಮೀ ಪೂಜಿತ. ನೀನು ಲಕ್ಷ್ಮಿ ಆಗಬೇಕಂತ ಫಸ್ಟು ನೀನು ಸಮೃದ್ಧಿಯಾಗಿ ಒಳ್ಳೆ ಸೀರೆ ಉಟ್ಕೊಂಡು ಒಡವೆಗಳು ಹಾಕ್ಕೊಂಡು ಹಬ್ಬ ಅಂತ ನೀನು ಸಮೃದ್ಧಿ ಪಟ್ಟು ಪೂಜೆ ಮಾಡಿದ್ರೆ ಇಷ್ಟು ಫಲ ಯದ್ಭಾವಂ ತದ್ಭವತಿ. ನಿಮ್ಮ ಭಾವನೆ ತದ್ಭವತಿ, ಆ ಕಲಶದಲ್ಲಿ ಆಹ್ವಾನ ಆಗ್ತಾಳೆ. ಸೊ ಅದಕ್ಕೋಸ್ಕರ ನೀವು ಸಂತೃಪ್ತಿಯಾಗಿರಬೇಕು. ಊಟ ಉಪಚಾರ ಮಾಡದೇ ಇದ್ರೂ ಪರವಾಗಿಲ್ಲ ಅಂತ ಇಟ್ಕೊಳ್ದೇ ಇದ್ರೆ ಉಪಹಾರ ತಿಂದ್ಬಿಟ್ಟು ಮಾಡ್ಬೋದು. ಕೆಲವರು ಏನು ಗೊತ್ತಾ, ಫಸ್ಟ್ ಕ್ಲಾಸಾಗಿ ಊಟ ಮಾಡೋಣ ಅಂತಾರೆ. ಊಟ ಏನು ಬೇಡ, ಯಾಕೆಂದರೆ ಮುಸ್ರೆ ಅವತ್ತೆಲ್ಲ ಅನ್ನ ಗಿನ್ನೆಲ್ಲ ಬೇಡ. ಆದರೆ ಹಣ್ಣಿಗೆ ದೋಷ ಇಲ್ಲ,
ಜೇನುತುಪ್ಪಕ್ಕೆ ದೋಷ ಇಲ್ಲ ಅಂದರೆ ಹಾಲಿಗೆ ಜೇನುತುಪ್ಪ ಹಾಕೊಂಡು ಕುಡಿಯೋದು, ಹಾಲು ಕುಡಿದು ಲಕ್ಷ್ಮಿ ಕ್ಷೀರ ಸಮುದ್ರ ಅಂದರೆ ಹಾಲನ್ನು ಕುಡಿದು ಪರಿವರ್ತನೆ, ಹಣ್ಣಿಗೆ ಎಲ್ಲರಿಗೂ ಪೂರ್ತಿಯಾಗಿರ್ತಕ್ಕಂಥದ್ದು ಏನಾದರೂ ಮಾಡಿಕೊಂಡು ಪಾಯಸವಾಗಿರೋ ಮಾಡ್ಕೊಳ್ಳೋದು, ಅದಕ್ಕೂ ತೊಂದರೆ ಇಲ್ಲ, ದೋಷ ಇಲ್ಲ. ಈ ಥರ ಮಾಡಿದರೆ ಖಂಡಿತವಾಗೂ ಎಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥ ಅವಕಾಶಗಳನ್ನ ಏನೇ ಮಾಡಿ ಸಂಕೋಚ ಇಲ್ಲದೆ ನಿಸ್ಸಂಕೋಚವಾಗಿ ಬ್ರಹ್ಮಾಂಡ ಗುರುಗಳು ಕೇಳಿ. ನಂಬರ್ 1. ನಂಬರ್ 2, 21ನೇ ತಾರೀಕೇ ಪೂಜೆ ಮಾಡಿ, 28 ಇಲ್ಲ, ಅರ್ಥ ಆಯ್ತಾ, ತಲೆಯಲ್ಲಿ ಇಟ್ಕೊಂಬಿಡಿ. ನಿಮ್ಮೆಲ್ಲರಿಗೂ ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಅನುಕೂಲವಾಗಿರ್ತಕ್ಕಂಥ ಈ ಜೀವನ ಸುಂದರವಾಗಿರಲಿ. ಇದಕ್ಕೋಸ್ಕರ ಇಂಥ ಒಂದು ವರಮಹಾಲಕ್ಷ್ಮಿ ಹಬ್ಬ ಈ 2026 ಮಾಡ್ತಕ್ಕಂಥ ಕರ್ಮ ಅನುಸಾರವಾಗಿ ಭಾರತ ದೇಶದ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ, ಎಷ್ಟೋ ವರ್ಷಕ್ಕೆ ಇವತ್ತು ನಾವು ಬಂದಿರತಕ್ಕಂಥ ಅನುಗ್ರಹ ನಿಮಗೆಲ್ಲ ಸಿಗ್ತಾ ಇದೆ. ಸೊ ಮುಂದಿನ ದಿನಗಳು ಹೇಗಿರುತ್ತೋ ಏನಿರುತ್ತೋ ಎಲ್ಲ ಭಗವತಿ ಕಾಪಾಡಮ್ಮ. ಮಕ್ಕಳಿಗೆಲ್ಲ ಚೆನ್ನಾಗಿರಲಿ, ಮೊಮ್ಮಕ್ಕಳು ಚೆನ್ನಾಗಿರಲಿ, ಗಂಡ ಹೆಂಡತಿ ಅನ್ಯೋನ್ಯತೆ ಇರಲಿ, ಕಿತ್ತೋಗುವಂಥ ಜೀವನ ಎಲ್ಲ ಎಲ್ಲರೂ ಒಗ್ಗಟ್ಟಾಗಿರಲಿ. ಸೊ ಇಂಥದ್ದೆಲ್ಲ ಕಷ್ಟಕಾರ್ಪಣ್ಯಗಳು ದೂರವಾಗಲಿ. ಮನೆ ಗೃಹ ನಿವಾಸ ಇಲ್ಲದಿದ್ದವನು ಕನಿಷ್ಠ ಪಕ್ಷ ಒಂದು ನಿವೇಶನ ಆದರೂ ತೊಗೊಳ್ಳಿ ಅಂತೇಳಿ ಆ ಲಕ್ಷ್ಮಿಯಲ್ಲಿ ಎಲ್ಲವನ್ನೂ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಅಷ್ಟಲಕ್ಷ್ಮಿಯಿಂದ ಎಲ್ಲವನ್ನೂ ಕೊಡೋಳು. ಸೊ ಅಷ್ಟು ಲಕ್ಷ್ಮಿಗಳನ್ನು ಅಷ್ಟೈಶ್ವರ್ಯಗಳು ನಿಮಗೆ ಕೊಡಲಿ, ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ತುಂಬ ಹೃದಯದಿಂದ ನಿಮಗೆಲ್ಲರಿಗೂ ಹೇಳ್ತಕ್ಕಂಥ ವೈಶಿಷ್ಟ್ಯತೆ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಅಂತ ಬಂತು. ಗುರೂಜಿ, ನಾನು ಕೇಳೋದಕ್ಕೂ ಮುಂಚೆನೆ ಎಲ್ಲರಿಗೂ ನೀವು ಎಲ್ಲ ಸಮೃದ್ಧಿ ಆಗಲಿ ಅಂತ ಆಶೀರ್ವದಿಸ್ಬಿಟ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಮಾಡಬೇಕು, ಏನು ತಪ್ಪುಗಳನ್ನ ಮಾಡಬಾರ್ದು, ಎಲ್ಲದ್ರ ಬಗ್ಗೆನೂ ಮಾರ್ಗದರ್ಶನ ಕೊಟ್ರಿ. ಧನ್ಯವಾದ ಗುರೂಜಿ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಸೌಖ್ಯ ಪ್ರಕಾರವಾಗಿ ನಮ್ಮ ಪ್ರಕಾರವಾಗಿ ಗ್ಯಾರಂಟಿ ಮುಖಾಂತರ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ ಮತ್ತು ಅಭಿನಂದನೆಗಳು ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೆ 2 ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಅನಿಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಮಾಡಬೇಕು, ಯಾವ ತಪ್ಪುಗಳನ್ನು ಮಾಡಬಾರ್ದು, ಅದರ ಜೊತೆಗೆ ಯಾರೆಲ್ಲ ಈ ಪೂಜೆಯನ್ನು ಮಾಡಬೇಕು, ಇದರಿಂದ ಆಗುವಂಥ ನಿಮಗೆ ಏನು ಪ್ರತಿಫಲಗಳು ಸಿಗುತ್ತೆ, ಬರೀ ಹಣ ಮಾತ್ರ ಸಿಗುತ್ತಾ, ಸಮೃದ್ಧಿ ಮಾತ್ರ ಸಿಗುತ್ತಾ ಅಂದರೆ ಇಲ್ಲ. ಶ್ರದ್ಧೆಯಿಂದ ನೀವು ಭಕ್ತಿಯಿಂದ ಪೂಜೆ ಮಾಡಿದ್ದೇ ಆದಲ್ಲಿ ನಿಮಗೆ ಬೇಕಾದಂಥ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿ ಆಗುತ್ತೆ. ಆದರೆ ಭಕ್ತಿ ಬೇಕು, ಶುದ್ಧತೆ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡಿದರೆ